ಅಲ್ವಾ? ಇದು ಆಯಿಂಟ್ಮೆಂಟು ದಿನಾಗ್ಲೂ 2 ಸತಿ ಹಚ್ಚಬೇಕು ಮರಿತು ಆಯ್ತಾ? ಹಾಗೆ ತಗೊಳ್ತೀವಣ್ಣ. ಸರಿ ಬಾ. ಅಲ್ಲ ಅಲ್ಲ ಮಾವ ನೀನು ನಾನೇ ಅಲ್ಲ ಅವರು ಆಯಿಂಟ್ಮೆಂಟ್ ನಿನ್ನ ಕೈ ಕೊಟ್ಟು ಹೋಗ್ತಿದಾರಲ್ಲ ಯಾಕೆ? ಆ ಅಣ್ಣನ ಕರೆಸಿದ್ದೆ ನಾನು. ಯಾಕೆ ಮಾವ? ಯಾಕೆ ಅಂದರೆ ನಿನ್ನ ಕೈನಾಗೆ ಅಲರ್ಜಿ ಆಗೈತಂತಲ್ಲ. ಅಲ್ಲ ನೀ ಜನರ ಸೇವೆ ಅಂತ ನಿನ್ನ ನೋಡ್ಕೊಳ್ಳೋದೇ ನೀನು ಬಿಟ್ಬಿಟ್ರೆ ನಿನ್ನ ನೋಡ್ಕೊಳ್ಳೋದು ಯಾರು ಪಾರು? ಮಾವ ಸ್ವಲ್ಪ ಅಲರ್ಜಿ ಆಗಿದೆ ಅಷ್ಟೇ. ಆಯಿಂಟ್ಮೆಂಟ್ ಹಚ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿಲ್ಲ ಅಷ್ಟೇ. ಟೈಮ್ ಸಿಕ್ಕಿಲ್ಲ ಅಂತಲ್ಲ, ಈ ಹೆಣ್ಣಿನ ಮನಸ್ಸೇ ಹಿಂಗೆ. ಈಗ ಮನೇಲಿ ಎಲ್ಲರೂ ಹೊಡ್ತುಂಬಬೇಕು ಅಂತ ಒಂದು ಹೆಣ್ಣು ಯೋಚನೆ ಮಾಡ್ತಾರೆ. ಅವಳು ಸರ್ದಿ ಬಂದರೆ ಹಾಸ್ಕೊಂಡು ಮಲ್ಕೋತಾಳೆ. ಹಂಗೆ ನೀನುವೆ ಎಲ್ಲರ ಆರೋಗ್ಯನೂ ನೋಡ್ಕೊತೀಯ, ಇಡೀ ಊರಿನ ಬಗ್ಗೆ ವಿಚಾರಿಸ್ಕೊತೀಯ. ಆದರೆ ನಿನ್ನ ವಿಷಯ ಅಂತ ಬಂದಾಗ ನೀನು ನೋಡ್ಕೊಳ್ಳೋದೇ ಇಲ್ಲ. ನಾನು ಯಾಕೆ ನೋಡಬೇಕು? ನಾನು ಯಾಕೆ ನೋಡಬೇಕು ಅಂತೀನಿ. ನೀನಿರೋದು ಅವನಕ್ಕೆ ಅದಕ್ಕೆ ನಾನು ಬಂದಿದ್ದಲ್ವಾ. ಎಲ್ಲಿ ಕೈ ತೋರಿಸು, ಎಲ್ಲಾಗೈತೆ ಎಲರ್ಜಿ? ಅಯ್ಯೋ ಮಾವ ಚಿಕ್ಕ ಅಲರ್ಜಿ ಅಷ್ಟೇ, ನಾನು ಆಮೇಲೆ ಆಯಿಂಟ್ಮೆಂಟ್ ಹಾಕ್ತೀನಿ ಬಿಡು. ತೋರ್ಸು ಪಾರು. ಇಷ್ಟೇ ಅಷ್ಟೇ, ನಾನು ಆಯಿಂಟ್ಮೆಂಟ್ ಹಚ್ಕೊತೀನಿ ಬಿಡ. ಇನ್ನೊಂದು ಕೈ ತೋರಿಸು. ಅಲ್ಲಿ ತೋರಿಸು. ಏನು ಪಾರು, ನಂಗೊಂದು ಮಾತು ಹೇಳೋಕ್ಕಿಲ್ವೇ? ನಾನು ಹೇಳಲ್ಲ. ಏನಿವಾಗ? ನೋಡು ಹೆಂಗ್ ಉಲ್ಟಾ ಹೊಡಿದ್ಯಾ ನೀನು ಅಂತವ. ಹೆಂಗೋ ನಂಗೆ ಗೊತ್ತಾಯ್ತು, ಅದಕ್ಕೆ ನಾನು ಬಂದೆ. ಇಲ್ಲಾಂದ್ರೆ ಎಲರ್ಜಿ ಜಾಸ್ತಿ ಆಗ್ತಿರ್ಲಿಲ್ವಾ? ಈ ಹೆಂಡ್ತಿನ ನೋಡ್ಕೊಳ್ಳೋದಕ್ಕೆ ಇಷ್ಟು ಎನರ್ಜಿಟಿಕ್ ಗಂಡ ಇರುವಾಗ ಅಲರ್ಜಿ ಪಲರ್ಜಿ ಎಲ್ಲ ಒಂದು ಮ್ಯಾಟ್ರಾ? ಆದರೂ ನಿಂಗೆ ಹೆಂಗೆ ವಿಷಯ ಗೊತ್ತಾಯ್ತು? ಹೇಳ್ತೀನಿ ಇರು. ಎಲ್ಲಿ ತೋರ್ಸು. ಯಾರು ಆ ಅಮ್ಮ ಆಯ್ತಲ್ಲ, ಆಹಾ ಬಂದವ ಅವತಾರಿಗೆ. ಯಾವಮ್ಮ? ನಮ್ಮ ಮನೇಲಿ ಐತಲ್ಲ ಅವಮ್ಮ. ಅವ್ರನ್ಯಾಕೆ ಸುಮ್ಕೆ ಕೂಗಾಡ್ಬೇಡಪ್ಪಾರು ನೀನು. ಓಹೋ ಅಮ್ಮನ ಮೆಲ್ಲವ್ವ. ಏ ಹಂಗೇನಿಲ್ಲ ಪರ್ವ. ಮತ್ತೆ ಇನ್ನೆಂಗ್ ಮಾವ? ನೋಡು, ನಿಂಗೆ ಅಲರ್ಜಿ ಆಗಿದ್ರು ನೀನು ನಂಗೆ ಒಳ್ಳೆ ಇಲ್ಲ. ಪಾಪ ನನಗೆ ಅಮ್ಮ ಫೋನ್ ಮಾಡ್ತು, ನಿಂಗೆ ಹಿಂಗಾಗೈತೆ, ಇದಕ್ಕೆ ಹೆಂಗೆ ಮಾಡೋಣ, ನೀನೇ ಬಾ ಅಂತಲ್ಲಿ ಹೇಳ್ತು ನನಗೆ. ಅವಮ್ಮಂಗೆ ನಿಮ್ಮಕ್ಕೆ ಸಾನೆ ಪಿರುತಿ ಐತೆ. ಅತ್ತೆ ಇಷ್ಟೆಲ್ಲ ಮಾಡಿದಾರ ನನಗೆ ಹೇಳಿದೆ, ಒಳ್ಳೇದೇ ಆಯಿತು. ಇವಾಗ ಇನ್ನೊಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ತೀನಿ. ಓಹೋ ಅವಮ್ಮ ಹೇಳಿದ್ಮೇಲೆ ನಿಂಗೆ ವಿಷಯ ಗೊತ್ತಾಗಿದ್ದ? ಅಯ್ಯೋ 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 ಆಗಲೇ ಫೋನ್ ಮಾಡೋ ಲೆವೆಲ್ಗೆ ಕ್ಲೋಸ್ ಆಗಿಬಿಟ್ಟಿದ್ದೀರಾ ನೀವಿಬ್ರು? ಹಬ್ಬ ನನಗೆ ಗೊತ್ತಿತ್ತು ಈ ಥರ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ ಅಂತ. ರೀ ಶಾರದಮ್ಮನವ್ರೆ, ನನ್ನ ಗಂಡಂಗೆ ಯಾಕ್ರಿ ಫೋನ್ ಮಾಡಿದ್ರಿ ನೀವು? ನಿಮ್ಮನೆ ಪಾಪ ಪಾರು, ಅಮ್ಮಂಗೆ ನಿನ್ನ ಮ್ಯಾಕೆ ಆಟೊಂದು ಕಾಳಜಿ ಐತೆ. ನೀನು ಯಾಕೆ ಹೋಗಾಡ್ತೀವಿ ಹೇಳು? ನೋಡು, ನೀನು ಎಲ್ಲರ ಆರೋಗ್ಯನೂ ನೋಡ್ಕೋತೀಯ, ಆದರೆ ನಿನ್ನ ಆರೋಗ್ಯದ ಮ್ಯಾಕೆ ಅಮ್ಮಂಗೆ ಕಾಳಜಿ ಐತೆ. ಅವ್ರ ಮ್ಯಾಕೆ ಕೋಪ ಮಾಡ್ಕೋತಾರ. ಶಾರು ನೋಡ್ದ ನನ್ನ ಮಗ ನಿನ್ನ ಬಗ್ಗೆ ಹೆಂಗೆ ಮಾತಾಡ್ತಾವನೆ. ಹೌದು ರೀ, ಇದಕ್ಕಿಂತ ಭಾಗ್ಯ ಇನ್ನೇನಿದೆ ನನಗೆ? ಇದಕ್ಕೆಲ್ಲ ಕಾರಣ ನಮ್ಮ ಸೊಸೆನೆ. ಅವರಿಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ಜಾಣ ಮರಿಯಲ್ಲ, ನನ್ನ ಮುದ್ದು ಮರಿಯಲ್ಲ. ಕೋಪ ಮಾಡ್ಕೋಬೇಡ. ಈಗ ಔಷಧಿ ಹಚ್ಕೋ. ಆಹಾ ತಣ್ಣಗೆ ಹಾಕ್ತದೆ ಮಾವ. ವಿರೂತಿಯಿಂದ ಮೆಣಸಿನ ಪುಡಿ ಹಚ್ಚೋದು ತಣ್ಣಗಿರ್ತದೆ. ಅಯ್ಯೋ ಹಂಗಂತ ಮೆಣಸಿನ ಪುಡಿ ಹಾಕ್ಬಿಟ್ಯಾ, ಉರಿಯುತ್ತೆ. ಅಯ್ಯೋ ಹಂಗೆ ಉರಿದ್ಬಿಟ್ರೆ ನಾನು ಏನು ಮಾಡ್ತೀನಿ ಹೇಳು?
ಹಿಂಗೆ ಮಾಡ್ತೀನಿ. ನೀನು ಎಷ್ಟು ಒಳ್ಳೆಯವನಲ್ವಾ, ಪ್ರೀತಿಗೋಸ್ಕರ ಚಿಕ್ಕ ಮಗು ಥರನೇ ಆಗೋಗ್ಬಿಟ್ಯಾ. ವಿರೋತಿ ಒಂದಿನ ಬಂದು ಹಂಗೆ ಹೊಂಟೋಗಲ್ಲ. ವಿರೋತಿ ಅಂದರೆ ನಮ್ಮ ಜೀವ ಇರೋ ಗಂಟ ಅದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಶ್ರಮ ಆಗ್ತಾನೆ ಇರಬೇಕು. ಆದರೆ ಅದು ಶ್ರಮ ಅಂದರೆ ಅದೊಂಥರ ಸಿಹಿ ಆಗಿರೋ ಶ್ರಮ. ರತ್ನ, ನೊಂದ್ಕೋಬೇಡಮ್ಮ. ನನ್ನ ಗಂಡ ಅವ್ರ ಮೇಲಿನ ಕೋಪಕ್ಕೆ ಎಲ್ಲೇ ನಿಮ್ಮಿಬ್ರು ಒಂದಾಗಕ್ಕೆ ಬಿಡಲ್ವ ಅಂತ ಹೆದರ್ಕೊಂಬಿಟ್ಟಿದೆ. ಅದು ಯಾವ ದೇವ್ರು ಕಂಡುಬಿಟ್ನೋ ಏನೋ, ನಿಮ್ಮಿಬ್ರಿಗೂ ಶಾಸ್ತ್ರ ಅಂತೂ ಆಗ್ತಿದೆ. ಅದೇ ನನಗೆ ಸಮಾಧಾನ. ನೀನು ಸಮಾಧಾನ ಮಾಡ್ಕೊಮ್ಮ. ನನ್ನ ತಂಗಿ ಈ ಪರಿಸ್ಥಿತಿಲಿರುವಾಗ ನಾನದು ಹೇಗೆ ಹೋಗ್ಲಿ ಅಂತ. ರತ್ನ, ನನ್ನ ಗಂಡನ ಬಗ್ಗೆ ನೀನು ತಿಳ್ಕೊಳ್ಬೇಕಾಗಿರೋದು ತುಂಬ ಇದೆ. ಅವನ ಕೋಪಕ್ಕೆ ನಿಮ್ಮನ್ನು ದೂರ ಮಾಡೋದಲ್ಲದೆ ಯಾವತ್ತೂ ನೀವು ಒಂದಾಗದೇ ಇರೋ ಹಾಗೆ ಮಾಡಿಬಿಡ್ತಾನೆ. ಆದರೆ ನಿಮ್ಮ ವಿಷಯದಲ್ಲಿ ಆ ಥರ ಆಗಲಿಲ್ಲ. ನನಗೆ ಅದೇ ಸಮಾಧಾನ. ದೇವರಿದ್ದಾನಮ್ಮ, ನಿಮ್ಮ ಅಣ್ಣ ಇದ್ದಾನೆ. ಏನೇ ವಿಷಯ ಇದ್ರೂ ನಾನು ನಿನಗೆ ತಿಳಿಸ್ತೀನಿ. ಅರ್ಥ ಆಯ್ತೇನೋ ಪರಶು? ಅಲ್ಲಮ್ಮ, ನನ್ನ ಹೆಂಡ್ರು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಯಾಕೆ ಈ ಮನೇಲಿ ಇರಬೇಕು? ಅದಕ್ಕೆ ಅವತ್ತೇ ಹೇಳಿದೆ ನಾವಿಬ್ಬರು ಮನೆ ಬಿಟ್ಟು ಹೋಯ್ತೀವಿ ಅಂತ. ನೀವು ಯಾರು ನನ್ನ ಮಾತು ಕೇಳಲಿಲ್ಲ. ಛೇ, ನನ್ನ ಸಂಕಟ ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಯ್ತಿಲ್ಲ ಅಂತೀನಿ. ಅಯ್ಯೋ ರೀ, ನೀವೇನು ನೊಂದ್ಕೋಬೇಡಿ. ಅವ್ರು ಕೇಳೋ ಮಾತಿಂದ ನಿಮಗೆ ತೊಂದರೆ ಆಗಲ್ಲ ಅನ್ನೋದಾದರೆ ನಾನು ಆ ಮಾತು ಕೇಳ್ತೀನಿ. ಬಲಿ ಕೊಡೋಕ್ಕೆ ಅಂತಲೇ ಒಪ್ಪಿಸ್ಕೊಂಡು ನಿಮ್ಮನ್ನು ಕರ್ಕೊಯ್ತಾ ಇದ್ದೀನಿ. ಅದಕ್ಕೆ ನೀನೇ ಒತ್ತಿಗೆ ಕೊಡ್ತಿದ್ಯಾ? ನಡಿಲಿ ನಡಿಲಿ ನಿನ್ನ ಮರಣ ಯಾತ್ರೆ. ಪಾಪು ನಗ್ಲ ಹಂಗೆಲ್ಲ ಯವ್ವ ಅತ್ತೆ, ಏನಿದು? ಅಲ್ಲ, ಯಾರನ್ನ ಹಿಂಗೆಲ್ಲ ಮಾಡಾರ? ನಾನು ಯಾವತ್ತೂ ಈ ಥರ ಎಲ್ಲ ನೋಡೇ ಇಲ್ಲಮ್ಮ. ಇದೆಲ್ಲ ನಮ್ಮ ಕಾಲದಲ್ಲಿ ಇರಲೇ ಇಲ್ಲ. ಏನು ಅಸಹ್ಯ. ಆದರೂ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ. ಶಬಾಸ್ ಶಬಾಸ್. ಡೇಯ್, ಇವಾಗ ಹಾಲು ಕುಡಿತಾವಲ್ಲ, ಫಿಡಿಂಗ್ ಹಂಗೆ ಕೊಡ್ಲಾ ಇದ್ರಾಗ? ಕುಡಿತಾರಲ್ಲ, ಎಷ್ಟು ಚಂದ ಕುಡಿತೀಯ ಪಪ್ಪು.